ಹಾಯ್ ಹಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಟು ದ ಚಾನಲ್ ವೀಲ್ ಆಫ್ ಫಾರ್ಚೂನ್ ಟ್ಯಾರೋಟ್ ಕಾರ್ಡ್ ರೀಡಿಂಗ್. ಇದೀನ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಚೆಕ್ ಮಾಡೋಣ. ಈ ರೀಡಿಂಗ್ ಬಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಮತ್ತು ಎನರ್ಜಿ ಬೇಸ್ಡ್ ರೀಡಿಂಗ್ ಆಗಿರುತ್ತೆ. ಅಂದರೆ ಯಾವ ಸಮಯದಲ್ಲಿ ತಾವು ಇದನ್ನು ನೋಡ್ತೀರೋ ಆ ಸಮಯದಲ್ಲಿ ತಮಗಿದು ಅಪ್ಲೈ ಆಗುತ್ತೆ. ಯಾವುದು ತಮ್ಮ ಎನರ್ಜೀಸಿಗೆ ಮ್ಯಾಚ್ ಆಗುತ್ತೋ ಅದನ್ನು ತಾವು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಉಳಿದಿದ್ದನ್ನು ಬೇರೆಯವರಿಗೆ ಬಿಡಿ. ಸೊ ಈಗ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಚೆಕ್ ಮಾಡೋಣ. ಯೂನಿವರ್ಸ್ ಕಾರ್ಡ್ಸ್ ಪ್ಲೀಸ್ ಯೂನಿವರ್ಸ್. Please universe. ಹಲೋ ವೀಕ್ಷಕರೇ, ಈ ಫಸ್ಟ್ ಕಾರ್ಡ್ ಎನರ್ಜಿ ಪ್ರಕಾರ ತಮ್ಮನ್ನು ಈ ಸಮಾಜದಲ್ಲಿ ಸೊಸೈಟಿನಲ್ಲಿ ಯಾರೋ ಹೈ ಪೊಸಿಷನಲ್ಲಿ ಇರ್ತಕ್ಕಂಥ ವ್ಯಕ್ತಿಯವರು ತಮ್ಮನ್ನ ಅಬ್ಸರ್ವ್ ಮಾಡ್ತಿದ್ದಾರೆ. ಬಟ್ ಅದು ಗುಡ್ ವಿಚಾರಕ್ಕೇ ಅಂತ ಹೇಳ್ತಿದ್ದಾರೆ. ಅವ್ರ ಇಂಟೆನ್ಷನ್ಸ್ ಚೆನ್ನಾಗಿರುತ್ತೆ. ಜೊತೆಗೆ ಅವರು ತಮಗೆ ಮುಂದೆ ಯಾವುದಾದ್ರೂ ಕಷ್ಟ ಕಾಲಕ್ಕೆ ಸಹಾಯ ಮಾಡ್ಬೋದು ಅಥವಾ ತಮಗೆ ಸ್ಟ್ಯಾಂಡ್ ತಗೊಳ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಇದರಿಂದ ಅವರು ತಮಗೆ ಬರ್ತಕ್ಕಂಥ ಕಷ್ಟಗಳಿಗೆ ಹೆಲ್ಪ್ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ತಾವು ಎಲ್ಲ ನೆಗೆಟಿವಿಟಿನ ಮೀರಿ ಬಂದಿದ್ದೀರಾ, ಅದನ್ನೆಲ್ಲ ಮೆಟ್ಟಿ ನಿಂತಿದ್ದೀರಾ ಅಂತ ಹೇಳ್ತಿದ್ದಾರೆ. ಅವೆಲ್ಲ ನೆಗೆಟಿವ್ ಪೀಪಲ್ ಆಗಿರ್ಬೋದು, ನೆಗೆಟಿವ್ ಎನರ್ಜೀಸ್ ಆಗಿರ್ಬೋದು, ಅವನ್ನೆಲ್ಲ ನೀವು ಸೋಲಿಸಿದ್ದೀರಾ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ಈ ಕಾರ್ಡ್ನ ಎನರ್ಜಿ ಪ್ರಕಾರ ಜೊತೆಗೆ ನಿಮ್ಮದು ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿದೆ, ಅಂದರೆ ಪೂರ್ತಿಯಾಗಿ ಭಿನ್ನವಾಗಿ ನೀವು ಡ್ರೆಸ್ ಮಾಡ್ಕೋತೀರಾ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ತಾವು ಬೇಗನೆ ಒಂದು ಕೆಲಸಕ್ಕೆ ಆ್ಯಕ್ಷನ್ ತೊಗೊಳ್ಳಲಿದ್ದೀರಾ. ತಾವೆಲ್ಲ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತೀರಾ, ಬಟ್ ಸ್ವಲ್ಪ ಮಕ್ಕಳ ಬಗ್ಗೆ ಪೊಸೆಸಿವ್ನೆಸ್ ಜಾಸ್ತಿನೇ ಇರ್ಬೋದು ಅಂತ ಹೇಳ್ತಿದ್ದಾರೆ. ಜೊತೆಗೆ ತಮಗೆ ದೇವರು ಸಹಾಯಕ್ಕೆ ಬರ್ತಾರೆ ಅಂತ ಹೇಳ್ತಿದ್ದಾರೆ. ತಮ್ಮ ಸಮಸ್ಯೆಗಳೆಲ್ಲನೂ ದೂರ ಆಗ್ತಿದ್ದಾವೆ ಅಂತ ಹೇಳ್ತಿದ್ದಾರೆ. ಕ್ಯಾಕ್ಟಸ್ ಅದ್ರ ಬಗ್ಗೆ ಏನೋ ಮೆಸೇಜ್ ಕೊಡ್ತಾ ಇದ್ದಾರೆ ಯೂನಿವರ್ಸ್, ಬಟ್ ಗೊತ್ತಾಗ್ತಿಲ್ಲ ಅದು ಯಾರಿಗೆ ರಿಲೇಟಬಲ್ ಇದೆಯೋ ಅದು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ನಿಮ್ಮದು ಲೈಫ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟ್ ಬಂದು ಯೂನಿವರ್ಸ್ ತಮಗೆ ಸಪೋರ್ಟಿವ್ ಆಗಿದ್ದಾರೆ ಅಂತ ಮೆಸೇಜ್ ಕೊಡ್ತಾ ಇದ್ದಾರೆ. ತಾವು ಏನು ಮಾರಲಿಟೀಸ್ ಮೇಲೆ ಬಂದಿದ್ದೀರಲ್ವ ಅದಕ್ಕೆ ಸ್ಟ್ಯಾಂಡ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಈ ಕಾರ್ಡ್ನ ಎನರ್ಜಿ ಪ್ರಕಾರ ತಾವು ಸ್ವಲ್ಪ ಏನೇ ಆಗಲಿ ಬುದ್ಧಿ ಉಪಯೋಗಿಸ್ರಿ, ವಿಚಾರ ಮಾಡಿ. ಯಾವುದೇ ವಿಷಯ ಆಗಿ ನೀವು ಗುಡ್ ಅಟ್ ಹಾರ್ಟ್ ಇರೋದ್ರಿಂದ ನೀವು ಮನಸ್ಸಿಂದ ಡಿಸಿಷನ್ ತೊಗೋಬೇಡಿ. ಸ್ವಲ್ಪ ಏನೇ ಆಗಲಿ ಬುದ್ಧಿಯಿಂದ ವಿಚಾರ ಮಾಡಿ ಡಿಸಿಷನ್ ತೊಗೊಳ್ಳಿ ಅಂತ ಹೇಳ್ತಿದ್ದಾರೆ. ಇದರಿಂದ ನಿಮ್ಮ ಲೈಫಲ್ಲಿ ಮುಂದೆ ಒಳ್ಳೆಯದಾಗುತ್ತೆ, ಒಂದೊಂದಾಗಿ ಒಳ್ಳೆಯದಾಗ್ತಾ ಬರುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತು ಸೂರ್ಯೋದಯ ಕೂಡ ಆಗುತ್ತೆ ನಿಮ್ಮ ಲೈಫಲ್ಲಿ, ಅಂದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದಾರೆ. ಏನೇ ಆಗಲಿ ಸ್ವಲ್ಪ ವಿಚಾರ ಮಾಡಿ ಸ್ವಲ್ಪ ಪೇಷನ್ಸಿಂದ ಮಾಡಿ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನು ಕೆಲವರಿಗೆ ಸುಮಾರಾಗಿ ಲೈಫ್ ಬರ್ಡನ್ ಅಂತ ಫೀಲ್ ಆಗ್ತಾ ಇರುತ್ತೆ. ಸೊ ಹೇಗೆ ನಿಭಾಯಿಸಬೇಕು ಅಂತ ಗೊತ್ತಾಗ್ತಿರಲ್ಲ. ಸೊ ಸಮಸ್ಯೆಗಳು ಏನಿದೋ ಅವನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಏನೇನು ಸಮಸ್ಯೆಗಳಿದ್ದಾವೆ ಅಂತ ಹೇಳ್ಬಿಟ್ಟು ಒಂದೊಂದಾಗೇ ನೀವು ಸಾಲ್ವ್ ಮಾಡ್ತಾ ಹೋಗಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ರೈತರಿಗೆ ಬೆಳೆಗಳು ಚೆನ್ನಾಗಿ ಬರುತ್ತೆ. ಹಣ್ಣುಗಳು, ಯಾವುದೇ ರೀತಿಯ ತರಕಾರಿ ಅಥವಾ ಯಾವುದೇ ರೀತಿಯ ಬೆಳೆ ಆಗಿರ್ಬೋದು, ಈ ಬಾರಿ ಬೆಳೆ ಚೆನ್ನಾಗಾಗುತ್ತೆ, ತಮಗೆ ಪ್ರಾಫಿಟಬಲ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮೆಸೇಜಸ್ ಏನಿದೆ ಚೆಕ್ ಮಾಡೋಣ. ನೆಕ್ಸ್ಟ್ ಈ ಕಾರ್ಡ್ನ ಎನರ್ಜಿ ಪ್ರಕಾರ ತಾವು ಎಲ್ಲ ವಿಚಾರಗಳನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ, ಯಾವುದನ್ನು ಸರಿಯಾಗಿ ಗಮನಿಸ್ತಿಲ್ಲ ಅಂತ ಹೇಳ್ತಿದ್ದಾರೆ. ಒಂದು ಕೇವಲ ಬರೀ ಫೈನಾನ್ಸ್ ಮೇಲೆ ಫೋಕಸ್ ಮಾಡಿರ್ತೀರಾ, ಅಥವಾ ನೀವೇನೋ ಒಂದು ಕೆಲಸನ ಇಟ್ಕೊಂಡಿದ್ದೀರಾ ಅದ್ರ ಮೇಲೇ ನೀವು ಫೋಕಸ್ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಬಂದು ನಿಮಗೇನೋ ಒಂಥರ ಕಟ್ಟಾಕಿರೋ ಥರ ಅಥವಾ ಯಾವುದೋ ಒಂದು ಕೆಲವು ವಿಷಯಗಳು ಬಂದಿರೋ ಥರ ಫೀಲ್ ಆಗ್ತಾಯಿದೆ. ನಿಮಗೆ ಅದನ್ನು ಕೂಡ ಅಬ್ಸರ್ವ್ ಮಾಡ್ತಿಲ್ಲ ತಮಗೆ ಏನಾಗ್ತಿದೆ ಅನ್ನೋದು. ಸೊ ಸ್ವಲ್ಪ ಆ ಕಡೆ ಗಮನ ಕೊಡಿ ಅಂತ ಹೇಳ್ತಿದ್ದಾರೆ. ಇನ್ನು ಮಿಕ್ಕಂತೆ ಮಳೆ ಎಲ್ಲ ಚೆನ್ನಾಗಾಗುತ್ತೆ, ಬೆಳೆನೂ ಚೆನ್ನಾಗಾಗುತ್ತೆ ಅಂತ ಹೇಳ್ತಿದ್ದಾರೆ. ದ್ರಾಕ್ಷಿ ಅದೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಯಾರಿಗೂ ತಮಗೆ ಪ್ರಾಣಿಗಳು ಅಂದರೆ ಇಷ್ಟ, ಸೊ ಸ್ವಲ್ಪ ಪ್ರಾಣಿಗಳ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸಾಧ್ಯವಾದಷ್ಟು ಪ್ರಾಣಿ ವಧೆ ಮಾಡೋದು ಕಡಿಮೆ ಮಾಡಿ ಅವುಗಳನ್ನ ಕಾಪಾಡಲಿಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮಿಕ್ಕಂತೆ ಕೆಲವರು ಮನೆ ಚೇಂಜ್ ಮಾಡ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಬಂದು ಈ ಕಾರ್ಡ್ನ ಎನರ್ಜಿ ಪ್ರಕಾರ ತಮಗೆ ಬ್ಲ್ಯಾಕ್ ಎನರ್ಜೀಸ್, ವೈಟ್ ಎನರ್ಜೀಸ್ ಅಂದರೆ
ದೇವರ ಎನರ್ಜೀಸ್ಗಳ ಬಗ್ಗೆನೂ ಗೊತ್ತು, ನೆಕ್ಸ್ಟ್ ಬ್ಲ್ಯಾಕ್ ಡೆವಿಲ್ ಎನರ್ಜೀಸ್ಗಳ ಬಗ್ಗೆನೂ ಗೊತ್ತು, ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ಇದೆ, ಅದ್ರ ಬಗ್ಗೆ ನಾಲೆಡ್ಜ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ನಿಮಗಿರ್ತಕ್ಕಂಥ ನಾಲೆಡ್ಜಿನಿಂದ ನೀವು ಏನು ಬೇಕಾದ್ರೂ ನೀವು ಪಡ್ಕೋಬೋದು. ಸೊ ಇದೇ ಒಂದು ಬಟ್ ನೀವು ಅದನ್ನೇ ಹೈಡ್ ಮಾಡ್ತಾಯಿದ್ದೀರಾ, ತಾವು ಅದನ್ನು ಯಾರಿದ್ರಿಗೂ ತೋರಿಸ್ಕೋತಾ ಇಲ್ಲ. ಅದನ್ನು ತಾವು ಹೊರಗಡೆ ನಿಮ್ಮ ನಾಲೆಡ್ಜ್ನ ತೋರಿಸ್ಕೊಂಡ್ರೆ, ಅದನ್ನು ಯೂಸ್ ಮಾಡಿಕೊಂಡ್ರೆ ತಮಗೆ ಮುಂದೆ ಫ್ರೂಟ್ಫುಲ್ ಆದ ರಿಸಲ್ಟ್ ಸಿಗುತ್ತೆ. ಕೆಲವು ವಿಷಯಗಳು ಏನೋ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಿದ್ರೆ, ಅಥವಾ ತಮಗೆ ಗೊತ್ತಿಲ್ಲ ಅಂದ್ಕೊಂಡಿರ್ತಾರೆ ಆ ವಿಷಯಗಳು ತಮಗೆ ಗೊತ್ತಿರುತ್ತೆ, ಬೇರೆಯವರಿಗೆ ಗೊತ್ತಿರಲ್ಲ ತಮಗೆ ಆ ವಿಷಯಗಳ ಬಗ್ಗೆ ಗೊತ್ತಿದೆ ಅಂತಂದು. ಆ ಥರ ಸಾಧ್ಯತೆಗಳು ಕೂಡ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಸೊ ಸ್ವಲ್ಪ ಯಾರಿಗೆ ಇದು ರಿಲೇಟಬಲ್ ಗೊತ್ತಿಲ್ಲ, ಮೂನಿಂದು ರೆಮಿಡೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಈ ಕಾರ್ಡ್ ಎನರ್ಜಿ ಪ್ರಕಾರ ಯಾರೋ ಫೈರ್ ಎನರ್ಜೀಸ್ ವ್ಯಕ್ತಿ ಅವರೇನೋ ಡಿಸಿಷನ್ ತೊಗೊಂಡಿದ್ದಾರೆ, ಲೈಕ್ ಏನೋ ಆ್ಯಕ್ಷನ್ ತೊಗೋಬೇಕು ಅಂತಂದು. ಅವ್ರು ಆಲ್ರೆಡಿ ಕನ್ಫರ್ಮ್ ಆಗಿ ಡಿಸೈಡ್ ಮಾಡಿದ್ದಾರೆ ಈ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು. ಅವ್ರು ಮುಂಬರೋ ದಿನಗಳಲ್ಲಿ ಆ್ಯಕ್ಷನ್ ತೊಗೋತಾರೆ, ಅಥವಾ ಈಗ ಆಲ್ರೆಡಿ ಆ್ಯಕ್ಷನ್ ತೊಗೊಳತಕ್ಕಂಥ ಸಿಚುವೇಷನಲ್ಲಿ ಇದ್ದಾರೆ ಅವರು. ಸೊ ಅವ್ರು ತುಂಬಾ ಫೈರಿ ಎನರ್ಜಿ, ತುಂಬ ಆ್ಯಂಗ್ರಿ ಆ ಥರ ಇರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಅವ್ರೇನಾದರೂ ಆ್ಯಕ್ಷನ್ ತೊಗೊಂಡ್ರೆ ಮುಂದೆ ಅವ್ರು ನಿಮಗೆ ಒಂದು ಆಫರ್ ಕೊಡ್ತಾರೆ, ಪ್ರಪೋಸಲ್ಸ್ ಆಗಿರ್ಬೋದು, ಆಫರ್ಸ್ ಆಗಿರ್ಬೋದು. ಅದನ್ನು ನೀವು ಯೋಚನೆ ಮಾಡ್ತಿರ್ತೀರ, ಅಕ್ಸೆಪ್ಟ್ ಮಾಡ್ಕೋಬೇಕೋ ಬೇಡೋ ಅಂತ ಹೇಳ್ಬಿಟ್ಟು. ಸೊ ಅದನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದಾರೆ. ಏಂಜಲಿಸ್ ಬ್ಲೆಸ್ಸಿಂಗ್ಸ್ ಇದೆ, ತಮಗೆ ಒಳ್ಳೆಯದಾಗುತ್ತೆ ಮುಂದೆ ಅಂತ ಹೇಳ್ತಾ ಇದ್ದಾರೆ. ಸೊ ವೀಕ್ಷಕರೇ, ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಈ ವಿಡಿಯೋದಲ್ಲಿ ಯಾವ್ಯಾವ ಎನರ್ಜೀಸ್ ಯಾರಿಗೆ ಎಷ್ಟು ಮ್ಯಾಚ್ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ, ಧನ್ಯವಾದಗಳು ಯೂನಿವರ್ಸ್. ಥ್ಯಾಂಕ್ ಯು.